ಈ ದಿನ ರಾಮೇಶ್ವರಂ ಕೆಫೆಯಲ್ಲಿ ಮಧ್ಯಾಹ್ನ ಊಟದ ಟೈಮಲ್ಲಿ ರಶ್ ಆಗಿರುತ್ತೆ ಯೂಶಲಿ ಕೆಫೆಯಲ್ಲಿ. ಈ ದಿನ 1:05ಕ್ಕೆ ಬ್ಲಾಸ್ಟ್ ಆಗಿದೆ. ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು 3 ಜನಕ್ಕೆ ಬಹಳ ಹೇಟ್ ಆಗಿದೆ. ಅದರಲ್ಲಿ ಸುವರ್ಣ ಮೇಡಮ್ ಅವರಿಗೆ ಅವರು ತುಂಬಾ ಹೇಟ್ ಆಗಿದೆ, ಕಿವಿಯಲ್ಲಿ ಗಾಯ ಆಗಿದೆ. ಮತ್ತೆ 30% ಆಫ್ ಬರ್ನಿಂಗ್ ಆಗಿದೆ ಅವರಿಗೆ, ಆಲ್ಮೋಸ್ಟ್ ರೈಟ್ ಸೈಡ್ ಆಫ್ ದಿ ಬಾಡಿಯಲ್ಲಿ. ಮತ್ತೆ ಇನ್ನೊಬ್ಬರಿಗೆ ದೀಪಾಂಶು ಅವರಿಗೆ ಸ್ವಲ್ಪ ಹೇಟ್ ಆಗಿ ಗಾಯಗಳಾಗಿದೆ. ಮತ್ತೆ ಇನ್ನೊಬ್ರು ಹುಸೈನ್ ಅಂತ ಅವ್ರಿಗೂ ಹೇಟ್ ಆಗಿದೆ. ಸೊ ಎಲ್ಲರಿಗೂ ಟ್ರೀಟ್ಮೆಂಟ್ ಜರುಗಿಸ್ತಾ ಇದ್ದಾರೆ. ಇನ್ನಿಬ್ರು ಮಣಿಪಾಲ್ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಹೋಗ್ತಿದ್ದೀನಿ ಅಂತ ನೋಡೋದಕ್ಕೆ, ಸ್ಪಾಟ್ ನೋಡ್ಕೊಂಡು. ಆಕ್ಚುಲಿ ಸುವರ್ಣ ಮೇಡಮ್ ಅವ್ರಿಗೆ ಸ್ವಲ್ಪ ಹೆಚ್ಚಾಗಿದೆ ಗಾಯಗಳು, ಇನ್ನಿಬ್ರಿಗೂ ಚೇತರಿಸ್ಕೊಳ್ತಾ ಇದ್ದಾರೆ. ಏನು ಅಷ್ಟು ಇಂಜುರೀಸ್, ಮೈನರ್ ಇಂಜುರೀಸ್ ಆಗಿದೆ. ಈ ಬ್ಲಾಸ್ಟ್ ಆಗಿರೋದು ಬಹಳ ನೋವಾಗಿದೆ. ಪೊಲೀಸ್ ತನಿಖೆ ಮಾಡ್ತಿದ್ದಾರೆ. ಈಗ ತಾನೇ ಜಸ್ಟ್ ನಾನು ಸ್ಪಾಟ್ ಹತ್ರ ಹೋಗ್ತಿದ್ದೀನಿ. ನಾನು ಅಲ್ಲಿ ಹೋಗಿದ್ದೆ ಇಲ್ಲ, ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಮಾಡಿ, ನಾನು ಔಟ್ ಆಫ್ ಸ್ಟೇಷನ್ ಇದೆ, ಜಸ್ಟ್ ಬಂದು ನಾನು ಫಸ್ಟ್ ವಿಸಿಟ್ ಮಾಡಿದ್ದೀನಿ. ಸೊ ಇಲ್ಲ, ಅದು ನಾವು ಪೊಲೀಸ್ ತನಿಖೆ ನಡೀತಾ ಇದೆ ಅದನ್ನ. ಸೊ ಅವರು ಮಾಹಿತಿ ಕೊಡ್ತಾರೆ. ಸೊ ಯಾವ ತರ ಜರುಗಿದೆ ಅಂತ ಅದಕ್ಕೆ ಮುಂದಿನ ಕ್ರಮ ಜರುಗಿಸ್ತೀವಿ ನಾವು. ಇಲ್ಲ ಇಲ್ಲ ಇಲ್ಲ, ಅದೇ ಆಕ್ಚುಲಿ ಹೇಳ್ತಿದ್ದಾರೆ, ಪೂರ್ತಿ ತನಿಖೆ ಆಗ್ಲಿ. ಯಾಕಂದ್ರೆ ನಾವು ಸ್ವಲ್ಪ ಕೊಡೋದಕ್ಕೆ ಆಗಲ್ಲ. ಫುಲ್ ತನಿಖೆ ಆದ್ಮೇಲೆ ನಾವು ಹೇಳ್ತೀವಿ. ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಜಸ್ಟ್ ನಾನು ತಿಳಿಸಿದ ತಕ್ಷಣ ನಮ್ಮ ಕಾರ್ಯಕರ್ತರು ಇಲ್ಲಿ ತಿಳಿಸಿದ ತಕ್ಷಣ, ಲೋಕಲಲ್ಲಿ ಇರೋರು ನಮ್ಮ ಲೀಡರ್ಸ್ ತಿಳಿಸಿದ ತಕ್ಷಣ ನಾನು ಬಂದಿದ್ದೀನಿ. ಸೊ ನಾನು ತುಮಕೂರಲ್ಲಿದ್ದೆ, ಅಲ್ಲಿಂದ ಸ್ಟ್ರೈಟ್ ನಾನು ಇಲ್ಲೇ ಬರ್ತಾ ಇದ್ದೀನಿ. ನಮಸ್ಕಾರ.